ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಳಗಿನಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಭೂಸ್ವಾಧೀನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೈತರ ಆಕ್ರೋಶ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಮೀಟಿಂಗ್ಗಳು, ಬೇರೆ ಬೇರೆ ಮೀಟಿಂಗ್ಗಳು ನಡೀತಾನೆ ಇದ್ದಾವೆ. ಚನ್ನರಾಯಪಟ್ಟಣದ ರೈತರು ಕೂಡ ಬಂದಿದ್ದಾರೆ ವಿಧಾನಸೌಧಕ್ಕೆ. ನಾನು ಹೇಳ್ತಾ ಇದ್ದೆ, ದೇವನಹಳ್ಳಿ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ರೈತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡ್ತಾ ಇದ್ದಾರೆ. ರೈತರುಗಳು ಬರ್ತಾನೆ ತಾವು ಬೆಳೆದಂಥ ಬೆಳೆಗಳನ್ನು ಕೂಡ ಎತ್ಕೊಂಡ್ಬಂದಿದ್ರು. ಹಣ್ಣು ಹಂಪಲು ಹೂವು ತರಕಾರಿ ಎಲ್ಲವನ್ನೂ ಕೂಡ. ಇವತ್ತು ಸಂಜೆ 4 ಗಂಟೆಗೆ ಮತ್ತೆ ಸಭೆ ಇದೆ. ಒಟ್ಟು ಒಂದಾದ್ಮೇಲೆ ಒಂದು ಸಭೆ. ಸಾರಿಗೆ ನೌಕರರ ವೇತನ ಹೆಚ್ಚಳ ಕುರಿತು ಕೂಡ ಸಿಎಂ ಮೀಟಿಂಗ್ ಮಾಡ್ತಾರೆ. ಸಂಜೆ 5 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಒಟ್ಟಾರೆಯಾಗಿ ಬೆಳಗ್ಗಿನಿಂದ ಇಲ್ಲಿ ತನಕ ಸಿದ್ದರಾಮಯ್ಯನವ್ರದ್ದು ಮೀಟಿಂಗ್ಗಳು ನಡೀತಾನೇ ಇವೆ. ಸಂಜೆ ತನಕ ಇದು ಕಂಟಿನ್ಯೂ ಆಗುತ್ತೆ. ಒಂದು ಕಡೆಗೆ ಚನ್ನರಾಯಪಟ್ಟಣದ ರೈತರು ಬಂದಿದ್ದಾರೆ, ಇನ್ನೊಂದು ಕಡೆಗೆ ದೇವನಹಳ್ಳಿ ಭಾಗದ ರೈತರು ಬಂದಿದ್ದಾರೆ. ಭೂ ಸ್ವಾಧೀನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು. ಇನ್ನು ಸಾರಿಗೆ ನೌಕರರನ್ನ ಒಂದು ಲೆಕ್ಕದಲ್ಲಿ ನಾವು ನತದೃಷ್ಟರು. ನಾವು ನಮ್ಮನ್ನು ಬಹಳ ಕೆಟ್ಟದಾಗೆ ನಡೆಸ್ಕೊಳ್ಳುತ್ತೆ ವ್ಯವಸ್ಥೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇಲ್ದೇ ಇರುವಂಥ ಸ್ಥಿತಿ ನಮಗಿದೆ. ದಯವಿಟ್ಟು ನಮ್ಮನ್ನು ಕೂಡ ಕನ್ಸಿಡರ್ ಮಾಡಿ, ನಮ್ಮನ್ನು ಸರ್ಕಾರಿ ನೌಕರರು ಅನ್ನೋ ರೀತಿಯಲ್ಲಾದರೂ ಕನ್ಸಿಡರ್ ಮಾಡಿ ಅಂತಾರೆ. ಆದರೆ ಯಾವುದು ಕೂಡ ಆಗಲ್ಲ. ಈ ಬೇರೆ ಬೇರೆ ನಿಗಮಗಳಿದಾವಲ್ಲ, ಹಾಗೆ ಈ ಸಾರಿಗೆ ನಿಗಮದ ಕೆಲಸಗಾರರನ್ನೂ ಕೂಡ ನಾವು ಕನ್ಸಿಡರ್ ಮಾಡಿ, ಸಂಬಳ ಸಾರಿಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತಾರೆ. ಯಾವುದು ಕೂಡ ಇಲ್ಲಿ ತನಕ ವರ್ಕೌಟ್ ಆಗಿಲ್ಲ. ಹೀಗಾಗೇ ಅವರು ಪ್ರತಿಭಟನೆಯೂ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಸಾರಿಗೆ ನೌಕರರ ಜೊತೆಗೂ ಕೂಡ ಸಿಎಂ ಮೀಟಿಂಗ್ ಮಾಡ್ತಾರೆ. ಇನ್ನು ದೇವನಹಳ್ಳಿ ಭೂಸ್ವಾಧೀನ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿರೋದು. ಜೊತೆಗೆ ಏನಂದರೆ ಹೂವು ಹಣ್ಣು ತರಕಾರಿ ಹೊತ್ತು ಬಂದಿದ್ದಾರೆ. ಅಂದರೆ ಇದರ ಮಹತ್ವವನ್ನು ಮುಖ್ಯಮಂತ್ರಿಗಳಿಗೆ ತಿಳಿಸೋಕ್ಕೆ.